ನನ್ನ ಕುರಿತಾಗಿ ತಪ್ಪಾಗಿ ಭಾವಿಸಬೇಡಿ. ಇಲ್ಲಿಯವರೆಗೆ ನಮ್ಮ ಪ್ರೀತಿಯ ಕುರಿತಾಗಿ ಅನುಮಾನವನ್ನು ವ್ಯಕ್ತಪಡಿಸಿದವರು ನೀವು. ನಾವು ಸ್ನೇಹಿತರು ಎನ್ನುವುದು ನಿಮಗೆ ಸ್ಪಷ್ಟವಾಗಿ ಅರಿವಾಗಿದೆ, ತಿಳಿದುಕೊಂಡವನಾಗಿದ್ದೇನೆ. ಆದರೆ ತಂದೆಯ ಮಾತನ್ನು ಮೀರಿ ವ್ಯವಹರಿಸುವ ಹಾಗಿಲ್ಲ. ತಂದೆ ನೋಡಿದ ವರನನ್ನೇ ನಾನು ಮದುವೆಯಾಗಬೇಕು. ಆದರೆ ನನಗೊಂದು ಉಪಕಾರವನ್ನು ಮಾಡುತ್ತೀನಿ. ಏನು? ಅವ ಯಾವ ನಾಡಿನವ, ಅವನ ಹೆಸರೇನು ಏನು ನನಗೆ ತಿಳಿದಿಲ್ಲ. ಹಾಗಂತ ವರನ ಗುಣದೋಷಗಳೇನು ಎನ್ನುವುದನ್ನು ನಾನು ಅರಿತಿಲ್ಲ. ಅಲ್ಲಿವರೆಗಾಗಿ ನೀವು ಹೋಗಬೇಕು. ಆದ್ರೆ ಅಪ್ಪ ಹೋದ ನಾಡಿ ಯಾವುದು, ಅಪ್ಪನ ಮಿತ್ರ ಯಾರು, ಅವನ ಮಗ ಯಾರು, ಅದನ್ನು ಯಾವ ಸರಿ ಅಪ್ಪ ಬರುವಾಗ ಉಡುಗೊರೆಯಾಗಿ ಗುಡುದೀಪವನ್ನು ತಂದಿದ್ದಾರೆ. ಗುಡುದೀಪ ಅಮ್ಮ ತಪ್ಪಾಯ್ತಮ್ಮ, ತಪ್ಪಾಯ್ತು. ನಿಮ್ಮ ಬಗ್ಗೆ ನಾನು ಬೇರೆ ಕಲ್ಪನೆ ಮಾಡ್ಕೊಂಡಿದ್ದವ. ನಾನು ನೀನೆಷ್ಟು ಒಳ್ಳೆಯವರೆನ್ನುವುದಾಗಿ ಈಗ ಗೊತ್ತಾಯ್ತಮ್ಮ. ನಾನು ಎಷ್ಟೇ ಮಾಡಿದಂತ ಪಾಪ ಪರಿಹಾರ ಆಗ್ಬೇಕು ಅಂತ ನಾನು ಮಾಡಿದಂತ ಪಾಪ ಪರಿಹಾರ ಆಗಬೇಕು. ನೀನೊಂದು ಉಪಕಾರ ಮಾಡಿ ಆ ಗುಡುದೀಪ ಮೊದಲು ತರಬೇಕು. ಒಮ್ಮೆ ಒಮ್ಮೆ ಕ್ಷಮಿಸಿದ್ದೇನೆ ಎನ್ನುವುದಾಗಿ ಹೇಳಿ ಈಗಾದ್ರೂ ನಿನಗೆ ಅರ್ಥ ಆಯ್ತಲ್ಲ. ಯಾವುದೇ ವಿಷಯವನ್ನಾದ್ರೂ ಪ್ರತ್ಯಕ್ಷಗೊಂಡರೂ ಪರಾಮರಿಸಿ ನೋಡಬೇಕು ಅಲ್ವಾ? ಈಗ ಎಲ್ಲಿ ಉಂಟಲ್ಲ ಇದು ಯಾವ ನಾಡಿನಲ್ಲಿಯೂ ಸಿದ್ಧವಾಗುವುದಿಲ್ಲವಂತೆ. ನನ್ನ ಅಪ್ಪನ ಮಿತ್ರನ ನಾಡಿನಲ್ಲಿ ಸಿದ್ಧವಾಗುವ ಗುಡುದೀಪ. ಅಪ್ಪ ಯಾವಾಗ ಈ ಗುಡುದೀಪವನ್ನು ನಮ್ಮ ಅರಮನೆಗೆ ತಂದರು, ಇದನ್ನು ಕಂಡಾಗ ನನಗೆ ಹಾಕುವ ಒಂದು ರೀತಿಯ ಆಸೆ, ಆಸಕ್ತಿ ಅಲ್ಲ, ಯಾವುದನ್ನು ನಾವು ಕಳೆದುಕೊಂಡದ್ದನ್ನು ನೆನಪು ಅಲ್ಲ, ಏನೋ ನಾವು ಪಡೆಯಬೇಕು ಎನ್ನುವ ಹಂಬಲ. ನೀವು ಈ ಗುಡುದೀಪವನ್ನು ಹಿಡಿದು ಇದನ್ನೇ ಸೂಚಕವಾಗಿ ಆ ನಾಡಿಗೆ ಹೋಗಿ ಆ ವರ ಹೇಗಿದ್ದಾನೆ ಅಂತ ತಿಳಿದು ನನಗೆ ಮುಟ್ಟಿಸಬೇಕು. ನಿಮ್ಮ ನಿರೀಕ್ಷೆಯಲ್ಲಿ ನಾನು